ಓಂ ಅಯಂತೆ ಅಸ್ಮ್ಯುಪಮೇ ಹ್ಯರ್ವಾಂ ಪ್ರತೀಚೀನಃ ಸಂಹುರೇ ವಿಶ್ವಧಾಯಃ ಮನ್ಯೋ ವಜ್ರಿನ್ನಭಿಮಾಮಾಮವೃತ್ಸ್ವಹನಾ ವದಸ್ಯೋ ಮೃತವೋऽಧ್ಯಾಪೇ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯೋಗಗಳೆಲ್ಲ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಯೋಗ ಗಜಕೇಸರಿ ಯೋಗ. ಗಜಕೇಸರಿ ಯೋಗ ಯಾರ್ಯಾರಿರುತ್ತೋ ಅವರಲ್ಲಿ ಒಂದು ಬಲ ಇರುತ್ತೆ, ಅವರಲ್ಲಿ ಒಂದು ತೇಜಸ್ ಇರುತ್ತೆ, ಅವರಲ್ಲಿ ಒಂದು ಸಕ್ಸಸ್ ಇರುತ್ತೆ. ಹೆಣ್ಣಾಗಲಿ ಗಂಡಾಗಲಿ ನಿಮಗೆ ಗಜಕೇಸರಿ ಯೋಗ ಇದೆ ಅಂತ ತಿಳ್ಕೋಬೇಕಂದ್ರೆ ನಿಮ್ಮ ಜಾತಕ ಬೇಕು. ನಿಮ್ಮ ಜಾತಕವನ್ನ ನೀವು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸಿ ಗಜಕೇಸರಿ ಯೋಗ ಇದೆ ಅಂತ ತಿಳ್ಕೊಳ್ಳಿ. ಆ ಯೋಗ ಆಕ್ಟಿವೇಟ್ ಆಗಿದೆಯಾ, ಭಂಗ ಆಗಿದೆಯಾ ಅಂತ ತಿಳ್ಕೊಳ್ಳಿ. ಜೀವನದಲ್ಲಿ ಎರಡು ಬಾರಿ ಅಪ್ಲೈ ಆಗುವಂಥದ್ದು ಗಜಕೇಸರಿ ಯೋಗ. ಒಂದು ಗುರು ದಶೆಯಲ್ಲಿ ಚಂದ್ರಭುಕ್ತಿ, ಇನ್ನೊಂದು ಚಂದ್ರ ದಶೆಯಲ್ಲಿ ಗುರುಭುಕ್ತಿ. ಇದಲ್ಲದೆ ಗುರುವಿಗೆ ಹಾಗೂ ಚಂದ್ರನಿಗೆ ಮಿತ್ರ ದಶೆಯಲ್ಲಿ ಏನಾದರೂ ಭುಕ್ತಿ ಬಂದರೂ ಕೂಡ ಗಜಕೇಸರಿ ಯೋಗದಲ್ಲಿ ಒಂದು ಸಣ್ಣ ಪ್ರಮಾಣದ ಕೇಸರಿ ಯೋಗ ಆದರೂ ಅಪ್ಲೈ ಆಗುತ್ತೆ. ಹಾಗಾದ್ರೆ ಗಜಕೇಸರಿ ಯೋಗ ನೋಡುವಂಥ ವಿಧಾನ ಏನಂದ್ರೆ ಕೇಂದ್ರ ಸ್ಥಾನಗಳು ಅಂತ ಹೇಳ್ತೀವಿ. ಕೇಂದ್ರ ಅಂದ್ರೆ ಅಸ್ಟ್ರಾಲಜಿಯಲ್ಲಿ 4 ಪಿಲ್ಲರ್ಸ್ ಅಂತ ಕರಿತೀವಿ. 4 ಪಿಲ್ಲರ್ಗಳು ಕೇಂದ್ರ ಸ್ಥಾನ. ಕೇಂದ್ರ ಅಂದ್ರೆ ಸ್ಕ್ವಯರ್ಗೆ 4 ಡಾಟ್ ಇರುತ್ತೆ. 1, 4, 7, 10 ಮೊದಲನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ. ಇದನ್ನು ನಾವು ಕೇಂದ್ರ ಸ್ಥಾನಗಳು ಅಂತ ಕರಿತೀವಿ. ನಿಮ್ಮ ಒಂದು ಜಾತಕದಲ್ಲಿ ಗುರುವಿಗೆ ಚಂದ್ರ ಕೇಂದ್ರದಲ್ಲಿದ್ದರೆ, ಎಕ್ಸಾಂಪಲ್ ಗುರು ನಿಮಗೆ ಮೊದಲನೇ ಮನೆಯಲ್ಲಿದ್ದು, ಯಾವುದೇ ಮನೆಯಲ್ಲಿ ಗುರು ಇರಲಿ ಅದು ಮೊದಲನೇ ಮನೆ ಅಂತ ತಗೊಳ್ಳಿ. ಎಕ್ಸಾಂಪಲ್ ಗುರುವಿನಿಂದ ಚಂದ್ರ 4ನೇ ಮನೆಯಲ್ಲೋ 7ನೇ ಮನೆಯಲ್ಲೋ 10ನೇ ಮನೆಯಲ್ಲಿದ್ದರೂ ಅದು ಗಜಕೇಸರಿ ಯೋಗ. ಅಥವಾ ಚಂದ್ರನಿಂದ ಗುರು 4ನೇ ಮನೆಯಲ್ಲೋ 7ನೇ ಮನೆಯಲ್ಲೋ 10ನೇ ಮನೆಯಲ್ಲಿದ್ದರೂ ಅದು ಗಜಕೇಸರಿ ಯೋಗ. ಅಥವಾ ಗುರುವಿನೊಂದಿಗೆ ಚಂದ್ರ ಇದ್ರು, ಚಂದ್ರನೊಂದಿಗೆ ಗುರು ಇದ್ರು, ಎರಡರಲ್ಲಿ ಯಾವುದಾದ್ರೂ ಒಂದೇ ಗಜಕೇಸರಿ ಯೋಗ. ಆದರೆ ಈ ಯೋಗವು ಭಂಗವಾಗಬಾರದು. ಎಕ್ಸಾಂಪಲ್ ಗುರು ಮಕರ ರಾಶಿಯಲ್ಲೋ, ಕುಂಭ ರಾಶಿಯಲ್ಲೋ, ವೃಷಭ ರಾಶಿಯಲ್ಲೋ, ಮಿಥುನ ರಾಶಿಯಲ್ಲೋ, ಕನ್ಯಾ ರಾಶಿಯಲ್ಲೋ, ತುಲಾ ರಾಶಿಯಲ್ಲೋ ಇರಬಾರದು. ಅದೆಲ್ಲ ಶತ್ರುಸ್ಥಾನಗಳು. ಚಂದ್ರ ವೃಶ್ಚಿಕ ರಾಶಿಯಲ್ಲೋ ಅಥವಾ ಮಿಥುನ ರಾಶಿಯಲ್ಲೋ ಅಥವಾ ಕನ್ಯಾ ರಾಶಿಯಲ್ಲೋ ಇರಬಾರದು. ಈ ತರ ಇಲ್ಲದೆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಅಥವಾ ಚಂದ್ರನ ದೃಷ್ಟಿ ಗುರುವಿನ ಮೇಲೆ ಇದ್ದಾಗ ಗಜಕೇಸರಿ ಯೋಗ ಫಾರ್ಮ್ ಆಗುತ್ತೆ. ಹಾಗೆ ಗುರು ಆಗಲಿ ಚಂದ್ರ ಆಗಲಿ ಅಸ್ತಂಗತ ಆಗಬಾರದು. ಗುರುವಿಗೆ ವಕ್ರಿ ಆಗಬಾರದು. ಚಂದ್ರನಿಗೆ ವಕ್ರಿ ದೋಷ ಇಲ್ಲ ಬಿಡಿ, ಗುರುವಿಗೆ ವಕ್ರಿ ಆಗಬಾರದು. ಆಮೇಲೆ ಗುರು ಜೊತೆಗೆ ರಾಹುಕೇತುಗಳು ಇರಬಾರದು, ಚಂದ್ರನ ಜೊತೆಗೆ ರಾಹುಕೇತುಗಳು ಇರಬಾರದು. ಪಾಪಕರ್ತರಿ ಯೋಗ ಅನ್ನುವಂಥದ್ದು ಇರಬಾರದು. ಅಂದ್ರೆ ಗುರುವಿನ ಹಿಂದಿನ ಮನೆ ಮತ್ತೆ ಮುಂದಿನ ಮನೆಯಲ್ಲಿ ಯಾವುದೇ ಕೆಟ್ಟ ಗ್ರಹಗಳು, 2 ಗ್ರಹಗಳು ಇರಬಾರದು. ಅಂದ್ರೆ ಒಂದು ಗ್ರಹ ಇದ್ರೆ ನಡೆಯುತ್ತೆ. ಈ ಉದಾಹರಣೆಗೆ ಗುರುವಿನ ಹಿಂದಿನ ಮನೆಯಲ್ಲಿ ಒಂದು ಕೆಟ್ಟ ಗ್ರಹ ಇದೆ, ಮುಂದಿನ ಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಅದೇ ತೊಂದರೆ ಇಲ್ಲ. ಮುಂದಿನ ಮನೆಯಲ್ಲಿ ಇದ್ದು ಹಿಂದಿನ ಮನೆಯಲ್ಲಿ ಇದ್ರೆ ಕೂಡ ನಿಮಗೆ ಆ ಒಂದು ಯೋಗ ಭಂಗವಾಗ್ತದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಚಾರ್ಟ್ ನಂಬರ್ 1. ಚಾರ್ಟ್ ನಂಬರ್ 1 ಅಲ್ಲಿ ಕಾಲಪುರುಷರ ತತ್ವದಂತೆ 12 ರಾಶಿಗಳು ನಿಮ್ಗೆ ಕಾಣ್ತಿದೆ. ಒಂದು ರಾಶಿ ಕುಂಡಲಿ, ಅದರಲ್ಲಿ ಗುರು ಮತ್ತೆ ಚಂದ್ರ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ. ಅದು ನೋಡಿ ಪರಿಪೂರ್ಣವಾದ ಗಜಕೇಸರಿ ಯೋಗ ನಿಮಗಿದೆ ಅಂತ ಅರ್ಥ. ನಿಮ್ಮ ಜಾತಕ ಇದ್ರೆ ನೋಡ್ಕೊಳ್ಳಿ, ಇದು ಗಜಕೇಸರಿ ಯೋಗ ಇದೆಯಲ್ಲ ಅಂತ. ಚಾರ್ಟ್ ನಂಬರ್ 2, 2ನೇ ಚಾರ್ಟ್. ಅದರಲ್ಲಿ ಗುರುವಿನಿಂದ 4ನೇ ಮನೆಯಲ್ಲಿ ಚಂದ್ರ ಇದ್ದಾರೆ ಕೇಂದ್ರ ಸ್ಥಾನದಲ್ಲಿ. ಇದು ಕೂಡ ಗಜಕೇಸರಿ ಯೋಗವನ್ನು ಅಪ್ಲೈ ಮಾಡುವಂಥದ್ದು. ಹಾಗೆ ಚಾರ್ಟ್ ನಂಬರ್ 3, ಚಾರ್ಟ್ ನಂಬರ್ 3 ಅಲ್ಲಿ ಗುರುಗೆ ಎಕ್ಸಾಕ್ಟ್ ಆಗಿ 7th ಹೌಸಲ್ಲಿ ಚಂದ್ರ ಇದ್ದಾರೆ, ಆದರೆ ಮಿಥುನ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿದ್ದಾರೆ. ಆದರೂ ಕೂಡ ಗಜಕೇಸರಿ ಯೋಗ ಅಪ್ಲೈ ಆಗುತ್ತೆ. ಸ್ವಲ್ಪ ಅದರ ರೇಷಿಯೋ ಕಡಿಮೆ ಆಗುತ್ತೆ. ಚಾರ್ಟ್ ನಂಬರ್ 4, ಅದರಲ್ಲಿ ಗುರುವಿಂದ 10ನೇ ಮನೆಯಲ್ಲಿ ಚಂದ್ರ ಇದ್ದಾರೆ, ಅದು ಕೂಡ ಗಜಕೇಸರಿ ಯೋಗ. ಚಂದ್ರ ಶತ್ರು ಸ್ಥಾನದಲ್ಲಿದ್ದಾರೆ, ಆದರೂ ಕೂಡ ಅದರ ರೇಷಿಯೋ ಕಡಿಮೆ ಆದರೂ ಗಜಕೇಸರಿ ಯೋಗ ಉಂಟು. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಈ 4 ಚಾರ್ಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನ್ ಅಪ್ಲೈ ಆಗುತ್ತಾ ಅಂತ ನೋಡಿಕೊಳ್ಳಿ.
ಹಾಗೇನಾದರೂ ಗಜಕೇಸರಿ ಯೋಗ ಇದ್ದರೆ ಅದರ ಬಗ್ಗೆ ಇನ್ನಷ್ಟು ಅನಾಲಿಸಿಸ್ ಮಾಡಿಸಿ, ಪ್ರಡಿಕ್ಷನ್ಸ್ ಅನ್ನು ಮಾಡಿಸಿ. ಅದಕ್ಕೆ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ ಪ್ರಡಿಕ್ಷನ್ಸ್ ಅನ್ನು ಮಾಡಿಸಿ ಅದನ್ನು ತಿಳ್ಕೊಂಡು ಡಿಗ್ರಿ ಸಮೇತವಾಗಿ ಅಂತಿಮವಾಗಿ ಭಾವಕುಂಡಲಿಯಲ್ಲಿ ಏನಾದರೂ ಚಂದ್ರ ಅಥವಾ ಗುರು ಏನಾದರೂ ಸ್ಥಾನ ಬದಲಾವಣೆ ಆಗಿದ್ರು ಕೂಡ ನಿಮಗೆ ಭಂಗ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಈ ಗಜಕೇಸರಿ ಯೋಗದಿಂದ ಏನು ಫಲ? ಅದೃಷ್ಟ ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ನೀವು ಸಂಪಾದನೆ ಮಾಡೋಕ್ಕೆ ಶಕ್ತಿ ಇಲ್ಲದಿದ್ದರೂ ನಿಮ್ಮ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ, ಅಥವಾ ತಾತ ಅಜ್ಜ ಮುತ್ತಜ್ಜ ಏನೋ ಮಾಡಿಟ್ಟಿರ್ತಾರೆ, ಬರೋ ಬಾಡಿಗೆ ತಿನ್ಕೊಂಡು ಜೀವನ ಮಾಡ್ಬೋದು. ಇಲ್ಲ ಅಂತಂದರೆ ಮದುವೆ ಆದ ಕೂಡಲೇ ಹೆಂಡತಿಯಿಂದ ಸೌಭಾಗ್ಯ ಬರ್ಬೋದು. ಇಲ್ಲ ಅಂದರೆ ದಿಢೀರಂತ ಒಂದು ಲಾಟರಿ ಟಿಕೆಟ್ ಆಗಿಬಿಡ್ಬೋದು, ದಿಢೀರಂತ ನಿಮಗೆ ನಿಧಿ ಸಿಕ್ಬಿಡ್ಬೋದು. ಅಂದರೆ ಅದರ ಅರ್ಥ ಅದೃಷ್ಟ ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ಸುಖವಾಗಿ ಕಷ್ಟವಿಲ್ಲದೆ ಜೀವನ ಮಾಡುವಂಥ ಯೋಗ ಈ ಗಜಕೇಸರಿ ಯೋಗ ಕೊಡುತ್ತೆ. ಇದು ಕೂಡ ಕೆಲವೊಮ್ಮೆ, ಈಗ ತಾತ ಮುತ್ತಾತ ತಂದೆ ಯಾರೋ ಆಸ್ತಿ ಮಾಡಿಲ್ಲ ಅನ್ಕೊಳ್ಳಿ, ಕೆಲವೊಮ್ಮೆ ಈ ಗಜಕೇಸರಿ ಯೋಗ ಗುರುದಶೆ ಚಂದ್ರಭುಕ್ತಿಯಲ್ಲೋ ಚಂದ್ರದಶೆ ಗುರುಭುಕ್ತಿಯಲ್ಲೋ ನಿಮಗೆ ಯುಕ್ತ ವಯಸ್ಸಿಗೆ ಸಂಪಾದನೆ ವಯಸ್ಸಿಗೆ ಬಂದಾಗ ಇತ್ತು ಅಂದರೆ ಖಂಡಿತವಾಗ್ಲೂ ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಡ್ತೀರ. ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಕ್ಸಸ್ ಅನ್ನುವಂಥದ್ದು ಎಷ್ಟು ಪ್ರಮಾಣ ಅಂತಂದರೆ ಔಟ್ ಆಫ್ 100ಗೆ 100 ಭಂಗ ಆಗಿದ್ರೆ ಮಾತ್ರ ಒಂದು 10%, 20%, 30%, 50%ವರೆಗೂ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಒಟ್ಟಲ್ಲಿ ಗಜಕೇಸರಿ ಯೋಗ ಸ್ವಲ್ಪ ಆದರೂ ಕೂಡ ನಿಮ್ಗೆ ಸಿಗುವಂಥ ಯೋಗಗಳು ಕಾಣ್ತಾ ಇರೋದ್ರಿಂದ ಏನರ ಬಗ್ಗೆನೂ ಚಿಂತೆ ಮಾಡಬೇಡಿ. ಧೈರ್ಯವಾಗಿ ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಓವರಾಲ್ ನೋಡಿದಾಗ ಈ ಗಜಕೇಸರಿ ಯೋಗ ಯಾರಿಗಿದೆಯೋ ಅವರ ಅಡ್ಮಿನಿಸ್ಟ್ರೇಷನ್ಗೆ ಹೋಗೋದು ಉತ್ತಮ, ಅಡ್ವೈಸರ್ ಆಗಿ ಹೋಗೋದು ಉತ್ತಮ. ಈವನ್ UPSC ತಗೊಳ್ಬೋದು, ಯಾಕಂದರೆ ಅದು ಕೂಡ ಅಡ್ಮಿನಿಸ್ಟ್ರೇಷನ್. ಎಕ್ಸಾಂಪಲ್ IAS ಅಂತ ಹೇಳ್ತೀವಿ, ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ಹಾಗೆ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸಗಳನ್ನು ತಗೊಳ್ಬೋದು. ಇನ್ನೂ ತುಂಬ ಇದೆ, ಹೇಳ್ಕೊಳೋದ್ರ ವಿಡಿಯೋ ಜಾಸ್ತಿ ಆಗುತ್ತೆ, ನೋಡೋದು ನಿಮಗೂ ಬೋರ್ ಆಗ್ಬೋದು. ಫಸ್ಟ್ ನಿಮ್ಗೆ ಈ ಯೋಗ ಇದೆ ಅಂತ ತಿಳ್ಕೊಳ್ಳಿ. ಇದ್ರೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಅದು ಯಾವಾಗ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಪ್ಲೈ ಆಗೋದು ಎಂಬುದೇ ನಾನು ಭಂಗ ಆಗುತ್ತೆ ಅಂತ ತಿಳ್ಕೊಳ್ಳಿ. ಏನಾದರೂ ಭಂಗ ಆಗತ್ತೆ ಅಂದರೆ ಏನಾದರೂ ಪರಿಹಾರಗಳು ಮಾಡಬೇಕಂತ ತಿಳ್ಕೊಳ್ಳಿ. ಪರಿಹಾರ ಮಾಡಿಕೊಂಡು ಗಜಕೇಸರಿ ಯೋಗವನ್ನು ಅನುಭವಿಸಿಕೊಂಡು ಸಂತೃಪ್ತಿಯಾದಂಥ ಜೀವನವನ್ನು ನೀವು ಅನುಭವಿಸಿ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಗಜಕೇಸರಿ ಯೋಗದ ಬಲ ಮತ್ತು ಫಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.